ಹಾಯ್ ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋದಲ್ಲಿ ಹೊಸ ವರ್ಷದಲ್ಲಿ ಅವರ ವೆಯ್ಟ್ ಲಾಸ್ ಜರ್ನಿ ಅಥವಾ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಒಂದು ಸ್ಯಾಂಪಲ್ ಡಯಟ್ ಪ್ಲಾನ್ ಮತ್ತು ಲೈಫ್ ಸ್ಟೈಲ್ ಗೈಡೆನ್ಸಸ್, ಅಡ್ವೈಸಸ್, ಟಿಪ್ಸ್ ಎಲ್ಲ ವಿಷಯಗಳನ್ನ ಒಂದಿಷ್ಟು ತಿಳಿಸ್ಕೊಡ್ತೀನಿ. ಹೇಗೆ ನಿಮ್ಮ ಹೊಸ ವರ್ಷದ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಪ್ರತಿ ವರ್ಷ ನೀವು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀರಾ, ಹೊಸ ವರ್ಷಕ್ಕೆ ಒಂದು 4 ದಿನದಲ್ಲಿ ಬಿಟ್ಬಿಡ್ತೀರಾ ಅಂದರೆ ಅದು ಪ್ರಾಪರ್ ಪ್ಲಾನಿಂಗ್ ಇಲ್ಲದೆ ಆಗ್ತಾ ಇರ್ಬೋದು. ಸೊ ಪ್ರಾಪರ್ ಪ್ಲಾನಿಂಗ್ ಹೆಂಗ್ ಮಾಡಬೇಕು, ಯಾವ್ಯಾವ ವಿಷಯಗಳ ಕಡೆ ಗಮನ ಕೊಡಬೇಕು, ವ್ಯಾಯಾಮ ಹೇಗಿರಬೇಕು, ಆಹಾರ ಕ್ರಮ ಅಥವಾ ಡಯಟ್ ಹೇಗಿರಬೇಕು, ಒಂದು ಸಸ್ಟೈನಬಲ್ ಡಯಟ್ ಮಾಡಿದ್ರೆ ಹೇಗೆ ಅದನ್ನ ಜಾಸ್ತಿ ದಿನ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಒಂದು ಸಸ್ಟೈನಬಲ್ ಡಯಟ್ ಪ್ಲಾನ್ ಅಂತ ಮಾಡಿದ್ರೆ ನೀವು ಬೇಕಾದ್ರೆ 20 kg ಏನೋ 30 kg ಏನೋ 40 kg ಕೂಡ ಕಡಿಮೆ ಮಾಡ್ಬೋದು. ಓಕೆ, ಅಂದ್ರೆ ನಮ್ಮ ದಿನನಿತ್ಯದಲ್ಲಿ ನಾವು ತಿನ್ನುವಂತಹ ಎಲ್ಲಾ ಆಹಾರಗಳನ್ನ ಬಳಸ್ಕೊಂಡು ಹೇಗೆ ಡಯಟ್ ಮಾಡೋದು, ಇದೆಲ್ಲದರ ಬಗ್ಗೆ ಒಂದಿಷ್ಟು ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹಾಗೆ ನೀವು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ನಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನನ್ನ ಫಾಲೋ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ನೀವು ಒಂದು ವೆಯ್ಟ್ ಲಾಸ್ ಜರ್ನಿ ಅಂತ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಹೊಸ ವರ್ಷದಲ್ಲಿ ಅಂದ್ರೆ ನಿಮಗೆ ಪ್ಲಾನಿಂಗ್ ಬಹಳ ಮುಖ್ಯ. ಸೊ ಪ್ಲಾನಿಂಗ್ ಅಲ್ಲಿ ಮೊದಲನೇದು ಬಂದು ಲೈಫ್ ಸ್ಟೈಲ್, ಆಮೇಲೆ ವ್ಯಾಯಾಮ, ಆಮೇಲೆ ಆಹಾರ ಕ್ರಮ. ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ಗೈಡ್ ಮಾಡ್ತೀನಿ. ಓಕೆ, ಸೊ ನಿಮಗೆ ನನ್ನ ಪರಿಚಯ ಇಲ್ಲ ಅಂದ್ರೆ ನನ್ನ ಹೆಸರು ಕಿರಣ್ ಸಾಗರ್ ಅಂತ. ನಾನೊಬ್ಬ ಸರ್ಟಿಫೈಡ್ ಫಿಟ್ನೆಸ್ ನ್ಯೂಟ್ರಿಷನಿಸ್ಟ್, ಹಾಗೆ ನಾನೊಬ್ಬ ಸರ್ಟಿಫೈಡ್ ಹೆಲ್ತ್ ಕೋಚ್ ಕೂಡ. ಸೊ ನಾನು ತುಂಬಾ ಜನರಿಗೆ ಫಿಟ್ನೆಸ್ ಅಂಡ್ ಹೆಲ್ತ್ ಕೋಚಿಂಗ್ ಮುಖಾಂತರ ನಾನು ಮತ್ತು ನನ್ನ ಟೀಮ್ 10 ಜನ ನ್ಯೂಟ್ರಿಷನಿಸ್ಟ್ಗಳು, ಫಿಟ್ನೆಸ್ ಕೋಚ್ಗಳು, ಡಾಕ್ಟರ್ಸ್, ಹಾಗೆ ಫಿಸಿಯೋಸ್, ಹೀಗೆ ಒಂದು ಸುಮಾರಷ್ಟು ಜನರ ನನ್ನ ಜೊತೆ ಕೆಲಸ ಮಾಡ್ತಾರೆ. ಒಂದು ಟೀಮ್ ಇದೆ ನಂದು. ಸೊ ನಾವು ನಮ್ಮ ಟೀಮ್ ಮೂಲಕ ತುಂಬಾ ಜನರಿಗೆ ಹೆಲ್ತ್ ಅಂಡ್ ಫಿಟ್ನೆಸ್ ನ್ಯಾಚುರಲ್ ಆಗಿ ಹೇಗೆ ಅವರ ಹೆಲ್ತ್ ಅಂಡ್ ಫಿಟ್ನೆಸ್ ಗೋಲ್ ನ ಅಚೀವ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ಸೊ ಮೊದಲನೇದಾಗಿ ನೀವು ಒಂದು ಫಿಟ್ನೆಸ್ ಜರ್ನಿ ಅಂತ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ನೀವು ಈಗ ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿ ಒಂದು ಸರ್ಕ್ಯಾರಿಯನ್ ರಿದಮ್ ಮೆಥಡ್ ಅಂತ ಹೇಳ್ಕೊಡ್ತೀನಿ. 12 ಅವರ್ ಫೀಡಿಂಗ್ ವಿಂಡೋ ಅಂದ್ರೆ ನಿಮ್ಮ ಮೊದಲನೇ ಊಟದಿಂದ ಕೊನೆ ಊಟದವರೆಗೆ ಒಂದು 12 ಗಂಟೆ ಗ್ಯಾಪ್. ಓಕೆ, ಅಂದ್ರೆ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಡಯಟ್ ಅಲ್ಲ. 12 ಅವರಲ್ಲಿ ನೀವು ತಿಂತೀರಾ ಅನ್ನೋ ತರ. ಅಂದ್ರೆ ಮೊದಲನೇ ಊಟ ನೀವು 7 ಗಂಟೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 7 ಗಂಟೆ ಮುಗಿಸ್ತೀರಾ. ಹಾಗೆ ನೀವು ಮೊದಲನೇ ಊಟ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 8 ಗಂಟೆ ಮುಗಿಸ್ತೀರಾ. ಸೊ 12 ಅವರಲ್ಲಿ ನಿಮ್ಮ ಮೊದಲನೇ ಊಟದಿಂದ ಕೊನೆ ಊಟ ಮುಕ್ತಾಯ ಆಗ್ಬೇಕು ಅನ್ನೋದು. ಎಲ್ರಿಗೂ ಸರ್ಕ್ಯಾಡಿಯನ್ ರಿದಮ್ ಡಯಟ್ ಮಾಡೋದು ಕಷ್ಟ. ಅಂದ್ರೆ ಬೇಸಿಕಲಿ ಎಲ್ರಿಗೂ ಸೂರ್ಯೋದಯದಿಂದ ಸೂರ್ಯಾಸ್ತಮದಲ್ಲೇ ತಿನ್ನೋದು ಕಷ್ಟ. ಕೆಲವೊಬ್ರು ನೈಟ್ ಶಿಫ್ಟ್ ಅಲ್ಲೂ ವರ್ಕ್ ಮಾಡ್ತಿರ್ಬೋದು. ಅವರಿಗೂ ಕೂಡ ಮೊದಲನೇ ಆಹಾರದಿಂದ ಕೊನೆಯ ಆಹಾರ ತನಕ ಕೌಂಟ್ ಮಾಡ್ಕೊಳ್ಳಿ. 12 ಅವರಲ್ಲಿ ನೀವು ತಿಂದು ಮುಗಿಸ್ಬೇಕು ಅನ್ನೋ ತರ. ಇದು ಮೊದಲನೇ ರೂಲ್ಸ್. ಯಾರ್ಯಾರ ಲೈಫ್ ಸ್ಟೈಲಿಗೆ ಈ ಕ್ರಮ ಸೂಟ್ ಆಗೋದಿಲ್ಲ ಅವ್ರು ಏನ್ ಮಾಡಿ ಅಂದ್ರೆ ಮೊದಲನೇ ಆಹಾರದಿಂದ ಕೊನೆಯ ಆಹಾರ ತನಕ ಕೌಂಟ್ ಮಾಡಿ. ನೀವು ರಾತ್ರಿ 9 ಗಂಟೆಗೆ ತಿನ್ನೋ ಅಭ್ಯಾಸ ಇದೆ ಡಿನ್ನರ್ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ 9 ಗಂಟೆಗೆ ಸ್ಟಾರ್ಟ್ ಮಾಡಿ. ಅಂದ್ರೆ ಫೀಡಿಂಗ್ ವಿಂಡೋ ಅಂತಾರೆ ಅದಕ್ಕೆ. ಎಷ್ಟು ಫೀಡಿಂಗ್ ವಿಂಡೋ ಕಡಿಮೆ ಇರುತ್ತೋ ಅಷ್ಟು ಒಳ್ಳೇದು ಅನ್ನೋ ತರ. ಡೈಜೆಷನ್ ಸಿಸ್ಟಮ್ಗೆ ರೆಸ್ಟ್ ಕೂಡ ಬೇಕಲ್ಲ. ಬರೀ ತಿಂತಾನೆ ಇದ್ರೆ ನೀವು ಬೆಳಗ್ಗೆ 7 ಗಂಟೆ ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ತಿಂತಾನೆ ಇದ್ರೆ ನಿಮ್ ಬಾಡಿನಲ್ಲಿ ಕಂಟಿನ್ಯೂಸ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ ಇರುತ್ತೆ, ಅಥವಾ ನಿಮ್ ಬಾಡಿಗೆ ಒಂದು ರಿಪೇರ್ ಆಗೋದಕ್ಕೆ ಅಥವಾ ಡೈಜೆಷನ್ ಸಿಸ್ಟಮ್ಗೆ ಬ್ರೇಕೇ ಸಿಗೋದಿಲ್ಲ. ಸೊ ಫೀಡಿಂಗ್ ವಿಂಡೋನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಕರೆಕ್ಟ್ ಆಗಿ ಇದರಲ್ಲಿ ನೀವು ಒಂದು 3 ಆಹಾರ ಆದ್ರೂ ಮಿನಿಮಮ್ ತಿನ್ಲೇಬೇಕು. ಊಟ ಬಿಟ್ಟು ಶೇಕ್ ಕುಡಿಯೋದೆಲ್ಲ ಮಾಡ್ತಾರೆ ತುಂಬಾ, ಅದನ್ನೆಲ್ಲ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಯಾರ್ಯಾರು ಶೇಕ್ ಕುಡ್ದು ವೀಕ್ ಆಗಿರ್ತಾರಲ್ಲ ಅವರೆಲ್ಲ 1 ವರ್ಷದಲ್ಲಿ ಬುದ್ಧಿ ಕಲ್ತಿರ್ತಾರೆ. ಅಂದ್ರೆ ಶೇಕ್ ಕುಡ್ದು ವೀಕ್ ಆಗಿರ್ತಾರೆ, ಮತ್ತೆ ಲಿವರ್ ಪ್ರಾಬ್ಲಮ್ಮು, ಡಿಪ್ರೆಷನ್, ಆಂಗ್ಸೈಟಿ, IBS, ಹೊಟ್ಟೆ ಇಶ್ಯೂಸ್, ಈ ರೀತಿ ತುಂಬಾ ಹೆಲ್ತ್ ಇಶ್ಯೂಸ್ ಬಂದು ಯಾರ್ಯಾರು ಊಟ ಬಿಟ್ಟು ವೆಯ್ಟ್ ಲಾಸ್ ಮಾಡೋದಕ್ಕೆ ಶೇಕ್ ಕುಡಿತಿದ್ದೀರಲ್ಲ ನೀವೆಲ್ಲರೂ ಬುದ್ಧಿ ಕಲಿತೀರಾ. ಯಾಕಂದ್ರೆ ಅದು ಸೋಯಾ ಶೇಕ್ ಆಗಿರುತ್ತೆ, ಬುದ್ಧಿ ಕಲಿತೀರಾ. ಓಕೆ, ನ್ಯಾಚುರಲ್ ಆಗಿ ಹೆಂಗ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಊಟ ಟೈಮಿಂಗ್ ಆಯ್ತು. ನಿದ್ದೆ ಒಂದು 7 ರಿಂದ 8 ಅವರ್ ಮಾಡಿದ್ರೆ ತುಂಬಾ ಒಳ್ಳೇದು. ಅಟ್ಲೀಸ್ಟ್ ನಿದ್ದೆಗೆ ಏನಂದ್ರೆ ನಿದ್ದೆ ಕ್ವಾಂಟಿಟಿಗಿನ ಕ್ವಾಲಿಟಿ ಮುಖ್ಯ ಅಂತಾರೆ. ಸೊ ನೀವು ಕಂಟಿನ್ಯೂಸ್ ಆಗಿ ಒಂದು ನಿದ್ದೆ ಮಾಡೋದು ತುಂಬಾ ಒಳ್ಳೇದು. ಒಂದು ಟ್ರ್ಯಾಕ್ ಮಾಡೋದಕ್ಕೆ ಬೇಕಾದ್ರೆ ನೀವು ಒಂದು ರಿಂಗ್ಸ್ ಬೇಕಾದ್ರೂ ಹಾಕೋಬಹುದು. ಅದರಲ್ಲಿ ನಿಮ್ದು HRV ಎಷ್ಟು ಚೆನ್ನಾಗಿರುತ್ತೆ, HRV ಎಷ್ಟು ಮಾರ್ಕ್ಸ್ ನಿಮ್ಗೆ ಜಾಸ್ತಿ ಸಿಗುತ್ತೆ ಅಷ್ಟು ಒಳ್ಳೇದು. ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತಾರೆ. ಸೊ ಆ ತರ ನಿಮ್ ಸ್ಲೀಪ್ ಟ್ರ್ಯಾಕ್ ಮಾಡೋದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ನೀವು ವಾಟರ್ ಇಂಟೇಕ್. 3 ರಿಂದ 4 ಲೀಟರ್ ವಾಟರ್ ಕುಡಿಬೇಕು. ಇದೆಲ್ಲ ಒಂದು ಮೇನ್ 3 ಪಿಲ್ಲರ್ ತರ. ಎಕ್ಸಸೈಸಿಗೆ ಬಂದ್ರೆ ಎಕ್ಸಸೈಸಸ್ ಅಲ್ಲಿ ವಾರದಲ್ಲಿ ಒಂದು 3 ರಿಂದ 4 ಸಲ ಮಿನಿಮಮ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಓಕೆ, ನೀವು ಜಿಮ್ ಅಲ್ಲಿ ಮಾಡ್ತಿದ್ದೀರಾ ಅಂದ್ರೆ ಇಲ್ಲಿ ಒಂದು ಲಿಸ್ಟ್ ಆಫ್ ಎಕ್ಸಸೈಸಸ್ ಇದೆ, ಇದನ್ನ ಮಾಡ್ಬೋದು. ಇದು ಜನರಲ್ ಎಕ್ಸಸೈಸಸ್. ಈಗ ಒಬ್ಬೊಬ್ಬರಿಗೆ ಬೇರೆ ಬೇರೆ ತರ ಎಕ್ಸಸೈಸ್ಗಳು, ಹುಡುಗಿಯರಿಗೆ ಸ್ವಲ್ಪ ಬೇರೆ ತರ, ಹುಡುಗರಿಗೆ ಸ್ವಲ್ಪ ಬೇರೆ ತರ, ನೀವು ಬಿಗಿನರ್ ಆದ್ರೆ ಬೇರೆ ತರ, ಸ್ವಲ್ಪ ಗೊತ್ತಿದ್ರೆ ಬೇರೆ ತರ, ಅಡ್ವಾನ್ಸ್ ಬೇರೆ ತರ, ಈ ತರ ಎಲ್ಲ ಇರುತ್ತೆ. ಬಟ್ ಈ ಶಾರ್ಟ್ ವಿಡಿಯೋ ಜನರಲ್ ಪ್ರೋಗ್ರಾಮ್ ಅಂತ ಒಂದಿಷ್ಟು
ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ಅದನ್ನ ಮಾಡ್ಬೋದು. ಮನೆಯಲ್ಲಿ ಮಾಡೋರಿಗೆ ಇಲ್ಲಿ ಒಂದು ಲೀಸ್ಟ್ ಆಫ್ ಎಕ್ಸಸೈಸಸ್ ಕೊಟ್ಟಿದ್ದೀನಿ, ಇದನ್ನ ನೋಡ್ಕೊಂಡು ನೀವು ಮಾಡ್ಬೋದು. ನೀವು ತುಂಬಾ ಬಿಗಿನರ್ ಆಗಿದ್ರೆ, ಏನು ಎಕ್ಸಸೈಸ್ ಮಾಡೋದಕ್ಕೆ ಗೊತ್ತಿಲ್ಲ ಅಂದ್ರೆ, ನನ್ನ ಚಾನಲ್ನಲ್ಲಿ ಸೂರ್ಯ ನಮಸ್ಕಾರದ ಬಗ್ಗೆ ವಿಡಿಯೋ ಇದೆ. ಒಂದು ಸಿಂಪಲ್ ಯೋಗ ತರ ಎಕ್ಸಸೈಸ್ ಇದೆ, ಅದ್ರದ್ದು ಲಿಂಕ್ ಇಲ್ಲಿ ಹಾಕಿರ್ತೀನಿ. ಇದನ್ನ ಸ್ಟಾರ್ಟ್ ಮಾಡಿ, ಒಂದು 2-3 ವಾರ ಇದನ್ನ ಮಾಡಿ. ಆಮೇಲೆ ನಿಮಗೆ ಬಾಡಿ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಅನ್ಸುತ್ತೆ, ಆರಾಮ್ ಅನ್ಸುತ್ತೆ. ಆ ನಂತರ ಬೇಕಿದ್ರೆ ನೀವು ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಬರುತ್ತೆ ಪವರ್ ಯೋಗ ಅಥವಾ ಸ್ಟ್ರೆಂತ್ ಬೇಸ್ಡ್ ವರ್ಕೌಟ್, ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹಾಕಿದ್ರು ಬರುತ್ತೆ ಯೂಟ್ಯೂಬ್ ಅಲ್ಲಿ. ಅದನ್ನ ನೋಡ್ಕೊಂಡು ನೀವು ಮಾಡಿ. ಡೈಲಿ 1 ಅವರ್ ತರ, ವಾರಕ್ಕೆ ಒಂದು 5 ದಿನ ಮಾಡಿದ್ರು ನಡೆಯುತ್ತೆ. ಓಕೆ, ಒಂದು ವಾರದಲ್ಲಿ 168 ಗಂಟೆಗಳಿದೆ. ಅದರಲ್ಲಿ ನೀವು ಮಿನಿಮಮ್ 5 ಗಂಟೆ ಕೊಟ್ರೆ ವರ್ಕೌಟ್ ಮಾಡೋದು, ಮಿನಿಮಮ್ 3 ಗಂಟೆ ಕೊಟ್ಟರು ಒಳ್ಳೆ ಫಿಟ್ನೆಸ್ ಅಚೀವ್ ಮಾಡ್ತೀರಾ. ಅಟ್ಲೀಸ್ಟ್ 5 ಗಂಟೆ ಕೊಟ್ರೆ ಸೂಪರ್ ಫಿಟ್ ಆಗ್ತೀರಾ. ನಿಜ ಹೇಳ್ತೀನಿ, ನನ್ನ ನಂಬಿ ಮಾಡಿ, ದೇಹರೊಳಗೆ ವರ್ಕ್ ಆಗುತ್ತೆ. ತುಂಬಾ ಕಡಿಮೆ ಸಮಯ ಇದೆ ಅಂದ್ರೆ ಇಷ್ಟಾದ್ರೂ ಮಾಡಿ. ನಿಮಗೆ ಸ್ವಲ್ಪ ಜಾಸ್ತಿ ಟೈಮ್ ಇದೆ, ಎಸ್ಪೆಷಲಿ ಲೇಡೀಸ್ಗೆ, ಈ ತರ ಏನಾದ್ರು ಇದ್ರೆ ಒಂದು ಹೊತ್ತಲ್ಲಿ ಎಕ್ಸಸೈಸ್ ಮಾಡಿ, ಇನ್ನೊಂದು ಹೊತ್ತಲ್ಲಿ ಸ್ವಲ್ಪ ವಾಕಿಂಗ್ ಹೋಗಿ. ವಾಕಿಂಗು ಹೆಂಗ್ ಮಾಡಿ ಅಂದ್ರೆ, ಮೊದಲನೇ ವಾರ ಒಂದು 5,000 ಸ್ಟೆಪ್ಸ್, ಓಕೆ, 2ನೇ ವಾರ 6,000 ಸ್ಟೆಪ್ಸ್, 3ನೇ ವಾರ 7,000 ಸ್ಟೆಪ್ಸ್, ಹೀಗೆ 12,000 ಸ್ಟೆಪ್ಸ್ ತನಕ ವಾರ ಇನ್ಕ್ರೀಸ್ ಮಾಡ್ಕೊಂತ ಹೋಗಿ. ಕಾಲು ನೋವು ಬರ್ತಿದೆ ಅಂದ್ರೆ ಕಡಿಮೆ ಮಾಡಿ, ಅಥವಾ ಮೊಣಕಾಲು ನೋವಿದೆ ಅಂದ್ರೂ ಕಡಿಮೆ ಮಾಡಿ, ಪಾದದ ನೋವಿದೆ ಅಂದ್ರೂ ಕಡಿಮೆ ಮಾಡಿ. ನಿಮ್ಮ ಬಾಡಿ ಎಷ್ಟು ನಿಮಗೆ ಸಪೋರ್ಟ್ ಮಾಡ್ತಿದೆ ಅಷ್ಟು ವಾಕಿಂಗ್ ಮಾಡಿ. ವಾಕಿಂಗ್ ಪ್ಲಸ್ ಎಕ್ಸಸೈಸ್ ಎರಡು ಮಾಡಿದ್ರೆ ತುಂಬಾ ಬೇಗ ಫಿಟ್ ಆಗ್ತೀರಾ ನೀವು. ಈಗ ನಮ್ಮ ಹತ್ರ ಯಾರಾದ್ರೂ ಕ್ಲೈಂಟ್ಸ್ ಬರ್ತಿದ್ದಾರೆ ಅಂದ್ರೆ, ನಾವು ಎಲ್ರಿಗೂ ನೀನು ವಾಕಿಂಗ್ ಮಾಡಲೇಬೇಕು, ಎಕ್ಸಸೈಸ್ ಮಾಡಲೇಬೇಕು, ಈ ರೀತಿ ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ಬಟ್ ಅವ್ರಿಗೆ ಹೇಳ್ಕೊಡ್ತೀವಿ ನಿಮಗೆ ಯಾವ ತರ, ಯಾವ ಟೈಮಲ್ಲಿ ಎಷ್ಟು ಮಾಡಿದ್ರೆ ಎಷ್ಟು ಫಾಸ್ಟ್ ಆಗಿ ನೀವು ಚೇಂಜ್ ಆಗ್ತೀರಾ. ಈ ತರ ಅವರಿಗೆ ಪ್ರತಿ ವಾರ ನಮ್ದು, ಈಗ ನಮ್ಮ ಹತ್ರ ಯಾರಾದ್ರೂ ಜಾಯ್ನ್ ಆದಾಗ ಅವರಿಗೆ ನಾವು ಫಸ್ಟ್ ಒಂದು ಇಂಟ್ರೊಡಕ್ಷನ್ ಕಾಲ್ ಅಂತಿರುತ್ತೆ. ಅದರಲ್ಲೇ ಎಲ್ಲ ಹೇಳ್ಬಿಡ್ತೀವಿ, ಇದ್ ಮಾಡಿದ್ರೆ ಒಳ್ಳೇದು, ವಾರಕ್ಕೆ ಒಂದು 3-4 ಅವರ್ ಎಕ್ಸಸೈಸ್ ಆದ್ರೂ ಮಾಡಬೇಕು. ಜೊತೆನಲ್ಲಿ ನಿದ್ದೆ, ಸ್ಲೀಪು, ಸ್ಟ್ರೆಸ್ ಇದೆಲ್ಲ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾಗಿ ಮಾಡಿಸ್ಬೇಕು. ಓಕೆ, ವೆಯ್ಟ್ ಲಾಸ್ ಬೇರೆ, ಫ್ಯಾಟ್ ಲಾಸ್ ಬೇರೆ. ಸುಮ್ಮನೆ ಕಡಿಮೆ ತಿಂದ್ರೂ ವೆಯ್ಟ್ ಲಾಸ್ ಆಗುತ್ತೆ. ಒಬ್ಬೊಬ್ರು ದಿನಕ್ಕೆ 2 ಅವರ್ ಎಕ್ಸಸೈಸ್ ಮಾಡ್ತಾರೆ, ಅವ್ರಿಗೂ ವೆಯ್ಟ್ ಲಾಸ್ ಆಗುತ್ತೆ. ಬರೇ ಓಡ್ತಾ ಇರ್ತಾರೆ, ಅವ್ರಿಗೂ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಅದು ಸರಿಯಾದ ವೆಯ್ಟ್ ಲಾಸ್ ಅಲ್ಲ. ನಮಗೆ ಮಾಡಬೇಕಾಗಿರೋದು ಫ್ಯಾಟ್ ಲಾಸ್. ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಒಂದು 100 kg ಇದ್ದೀರಾ ಅಂತ ಅನ್ಕೊಳ್ಳಿ, ನಿಮಗೆ ವಾರಕ್ಕೆ 1 kg ತರ ಟಾರ್ಗೆಟ್ ಇಟ್ಕೊಳ್ಳೋದು ಬೆಟರ್. ಹಾಗೆ ನೀವು ಒಂದು 60 kg ಇದ್ದೀರಾ ಅಂದ್ರೆ ವಾರಕ್ಕೆ 600 ಗ್ರಾಮ್ ತರ, ಅಂದ್ರೆ 1% ಆಫ್ ಬಾಡಿ ವೆಯ್ಟ್ ನ ಕಡಿಮೆ ಮಾಡೋದು ಪಾಸಿಬಲ್ ಆಗುತ್ತೆ. ಅವಾಗ ಅದು ಹೆಂಗೆ ಸರಿಯಾಗಿ ಕಡಿಮೆ ಆಗಿದೆಯಾ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಿಮ್ಮ ಬಾಡಿ ಸುತ್ತಳತೆ ತಕೊಳ್ಳಿ. ಓಕೆ, ಹೊಟ್ಟೆ ಸುತ್ತಳತೆ, ಆಮೇಲೆ ಎದೆಯ ಸುತ್ತಳತೆ, ಕೈ ಸುತ್ತಳತೆ, ಕಾಲಿನ ಸುತ್ತಳತೆ, ಇದೆಲ್ಲ ಒಂದು ನೋಟ್ ಮಾಡಿ ಇಟ್ಕೊಳ್ಳಿ. ವಾರ ನಿಮ್ದು ಖಾಲಿ ಹೊಟ್ಟೆನಲ್ಲಿ ನಿಮ್ ತೂಕ ಚೆಕ್ ಮಾಡಿ, ಮತ್ತೆ ಬಾಡಿ ಸುತ್ತಳತೆ ಚೆಕ್ ಮಾಡಿ. ತೂಕ ಕಡಿಮೆ ಆಗಿದೆ, ಬಾಡಿ ಸುತ್ತಳತೆ ಕಡಿಮೆ ಆಗಿಲ್ಲ ಅಂದ್ರೆ ನೀವು ಮಾಡ್ತಿರೋ ಮೆಥಡ್ ಏನೋ ತಪ್ಪಿರುತ್ತೆ. ಇದನ್ನ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹೆಜ್ಜೆಗಳು ಎಷ್ಟೆಷ್ಟು ಮಾಡ್ತೀರಾ ಅಂತ ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲಿ ಒಂದು ಪೋಸ್ಟ್ ಹಾಕ್ಬೋದು. ನನ್ನ ಬೇಕಾದ್ರೆ ಟ್ಯಾಗ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ, ಕಿರಣ್ ಸಾಗರ್ ಫಿಟ್ನೆಸ್ ಅಂತ ನನ್ನ ಅಕೌಂಟ್ ಇದೆ, ನನ್ನ ಟ್ಯಾಗ್ ಮಾಡಿ. ನಾನು ಅಟ್ಲೀಸ್ಟ್ ನಿಮ್ ಜರ್ನಿನ ನೋಡ್ತೀನಿ. ಏನೇನು ಹೆಲ್ದಿಯಾಗಿ ಏನೇನು ಫಾಲೋ ಮಾಡ್ತಿದ್ದೀರಾ ಅದೆಲ್ಲ ಸ್ವಲ್ಪ ಸೋಷಿಯಲ್ ಅಕೌಂಟಬಿಲಿಟಿ ಅಂತಾರೆ. ಅಂದ್ರೆ ನೀವು ಎಲ್ಲದನ್ನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಒಂದು ಹಠ ಇಟ್ಕೊಂಡ್ರೆ, ಒತ್ತಾಯಕ್ಕಾದ್ರೂ ಯಾರೋ ನೋಡ್ತಿದ್ದಾರೆ ಅನ್ನೋ ಒತ್ತಾಯಕ್ಕಾದ್ರೂ ನೀವು ಮಾಡ್ತೀರಾ. ಇಲ್ಲಿ ನಮ್ಮ ಹತ್ರನೂ ತುಂಬಾ ಜನ ಜಾಯಿನ್ ಆಗೋದವರು ಪ್ರತಿ ವಾರ ನಾವು ಕಾಲ್ ಮಾಡ್ತೀವಿ, ಅವ್ರ ಹತ್ರ ಮಾತಾಡ್ತೀವಿ. ಅವಾಗ ಅವರಿಗೆ ಗೈಡ್ ಮಾಡಿದಾಗ ಅವರು ತುಂಬಾ ಜನರಿಗೆ ಎಲ್ಲಾ ವಿಷಯಗಳು ಗೊತ್ತಿರುತ್ತೆ. ಬಟ್ ಯಾರಾದ್ರೂ ಒಬ್ರು ಟ್ರ್ಯಾಕ್ ಮಾಡ್ತಿದ್ದಾಗ ಅದನ್ನ ಸೀರಿಯಸ್ ಆಗಿ ಮಾಡ್ತಾರೆ. ಹಾಗೆ ನಾವು ಇಷ್ಟೊಂದು ಜನರನ್ನ ಚೇಂಜ್ ಮಾಡಿರೋದು. ಇಷ್ಟೊಂದು ಜನ ನಮ್ಮ ಹತ್ರ ಹೆಂಗ್ ಚೇಂಜ್ ಆದ್ರು ಅಂದ್ರೆ ಅಕೌಂಟಬಿಲಿಟಿ ಅಂತಾರೆ ಅದಕ್ಕೆ. ಅದು ಒಂದು ಸೈಕಲಾಜಿಕಲ್ ಪ್ರೋಸೆಸ್. ಯಾರಾದ್ರೂ ಒಬ್ರು ನಿಮ್ಮನ್ನ ಫಾಲೋ ಅಪ್ ಮಾಡ್ತಾ ಇದ್ರೆ, ನಿಮಗೆ ಸರಿಯಾದ ರೀತಿಯಲ್ಲಿ ನಿಮ್ ದಾರಿ ತೋರಿಸ್ತಾ ಇದ್ರೆ, ಪ್ರತಿ ವಾರ ಏನಾದ್ರು ತಪ್ಪು ಸರಿ, ಏನೇನ್ ತಪ್ಪಾಗಿದೆ, ಏನೇನ್ ಸರಿಯಾಗಿದೆ ಇದನ್ನ ಹೇಳ್ತಾ ಇದ್ರೆ, ನಿಮಗೆ ಯಾರೋ ಒಬ್ಬರಿಗೆ ನಾನು ತಪ್ಪು ಸರಿ ಮಾಡಿದೀನಿ ಅನ್ನೋ ಹೇಳುವಂತಹ ಒಂದು ಒತ್ತಾಯ ಇದ್ದಾಗ ನೀವು ಸರಿಯಾಗಿ ಮಾಡ್ತೀರಾ. ಓಕೆ, ನೀವು ಒಬ್ಬರೇ ಮಾಡ್ತಿದ್ದಾಗ ನಿಮ್ಗೆ ಏನಾದ್ರು ದಾರಿ ತಪ್ಪಿದೀನಿ ಅಂತ ಅನ್ಸಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ. ನಮಗ್ ದುಡ್ಡು ಕೊಟ್ಟು ನಮ್ಮ ಹತ್ರ ಜಾಯ್ನ್ ಆಗಿ ಅಂತ ನಾನು ನಿಮ್ಗೆ ಏನ್ ಹೇಳ್ತಿಲ್ಲ. ಯಾರಿಗೆ ಅಫೋರ್ಡ್ ಮಾಡಕ್ಕಾಗುತ್ತೆ ಅವ್ರು ಜಾಯ್ನ್ ಆಗ್ಬೋದು, ಯಾರಿಗೆ ಅಫೋರ್ಡ್ ಮಾಡಕ್ಕಾಗೋದಿಲ್ಲ ಅವರು ಈ ತರ ಪದ್ಧತಿಗಳನ್ನ ಫಾಲೋ ಮಾಡ್ಬೋದು. ಜಿಮ್ಗೆ ಜಾಯ್ನ್ ಆಗ್ಬೋದು. ಪರ್ಸನಲ್ ಟ್ರೈನರ್ನ ಅಫೋರ್ಡ್ ಮಾಡೋಕ್ಕಾಗತ್ತಂದ್ರೆ ಪರ್ಸನಲ್ ಟ್ರೈನರ್ ಬೇಕಾದ್ರೂ ತಗೊಳ್ಳಿ. ಬಟ್ ಅವ್ರು ಯಾವ್ದಾದ್ರು ನಿಮ್ಗೆ ಕೆಲವೊಬ್ರು ನಿಮಗೆ ಇಂಜೆಕ್ಷನ್ ಕೊಡ್ತೀನಿ, ಫ್ಯಾಟ್ ಬರ್ನರ್ ಕೊಡ್ತೀನಿ ಅಂತಾನು ಹೇಳ್ಬೋದು. ಅಂಥವ್ರನ್ನ ನಂಬೇಡಿ. ನಿಮಗೆ ದುಡ್ಡಿನ ಕೊರತೆ ಇಲ್ಲ, ನಿಮ್ಮ ಹತ್ರ ದುಡ್ಡು ಚೆನ್ನಾಗೇ ಇದೆ. ನಿಮಗೆ ಟ್ರೈನರ್ನ ಅಫೋರ್ಡ್ ಮಾಡಕ್ಕೂ ಆಗುತ್ತೆ. ನಿಮಗೆ ಪ್ರೋಟೀನ್ ನಿಮ್ಮ ಆಹಾರದಿಂದ ಪೂರೈಕೆ ಮಾಡಕ್ ಆಗ್ತಿಲ್ಲ ಅಂತ ಅನ್ಸಿದ್ರೆ ಅವಾಗ ಬೇಕಾದ್ರೆ ನೀವು ವೇ ಪ್ರೋಟೀನ್ ಈ ತರ ತಗೋಬಹುದು. ಬಟ್ ಜನರಲಿ ನೀವು ಒಳ್ಳೆ ಆಥೆಂಟಿಕೇಟೆಡ್ ಸೋರ್ಸಸ್, ಒಳ್ಳೆ ತುಂಬಾ ನೋನ್ ಬ್ರ್ಯಾಂಡ್ಸ್ ತಗೊಳ್ಳೋದು ಬೆಟರು. ಈ ಕಮಿಷನ್ ದಂಧೆಗಳು ಯಾರಿರುತ್ತೆ, ಈಗ ನನಗೂ 1000 ಜನ ಕಮಿಷನ್ ಕೊಡ್ತೀನಿ, ನೀವು ಡಬ್ಬಿ ಸೇಲ್ ಮಾಡೋ, ಆಜಬ್ ಡಬ್ಬಿ ಸೇಲ್ ಮಾಡೋ ಅಂತ ಬರ್ತಾರೆ. ನಾನು ಮಾಡಲ್ಲ. ಓಕೆ, ನಾನು ಯಾವ್ದಾದ್ರು ಬಳಸ್ತಿಲ್ಲ ಅಂದ್ರೆ ಅದನ್ನ ನನ್ನ ಜನರಿಗೂ ನಾನು ರೆಕಮೆಂಡ್ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. 8 ವರ್ಷದಿಂದ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಯಾವತ್ತು ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ ಸೇಲ್ ಮಾಡಿದೀನಾ?
ಅಥವಾ ಯಾವ್ದಾದ್ರು ಪ್ರಾಡಕ್ಟ್ ಪ್ರಮೋಟ್ ಮಾಡಿದ್ದೀನಾ? ಮಾಡಿಲ್ಲ. ಕೋಟಿಗಟ್ಟಲೆ ದುಡಿಬೋದಿತ್ತು ನಾನು ಬರೀ ಪ್ರಾಡಕ್ಟ್ ಸೇಲ್ ಮಾಡಿ. ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ ನನಗೆ ಎಲ್ಲ ಕಡೆ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಎಲ್ಲ ಕಡೆ ನನಗೆ ತುಂಬ ಫಾಲೋವರ್ಸ್ ಇದ್ದಾರೆ. ತುಂಬ ಜನ ಬರ್ತಾರೆ, ದುಡ್ಡು ಕೊಡ್ತೀನಿ, ಲಕ್ಷಗಟ್ಟಲೆ ಆಫರ್ ಮಾಡ್ತಾರೆ. ಬಟ್ ನಾನು ಯಾವತ್ತೂ ನಿಮ್ಮ ಪ್ರಾಡಕ್ಟ್ ಯಾವುದನ್ನು ಪ್ರಮೋಟ್ ಮಾಡಿಲ್ಲ. ಯಾಕಂದರೆ ತುಂಬ ಜನರಿಗೆ ಆ ನಂಬಿಕೆ, ಆ ಬಿಲೀಫ್ ಹುಡುಕ್ಸೋದಕ್ಕೆ ನನಗೆ ಇಷ್ಟ ಇಲ್ಲ. ಅಂದರೆ ಇದು ಇಲ್ಲದೇನೆ ಆಗಲ್ಲ ಅನ್ನೋ ಒಂದು ನಂಬಿಕೆ ಹುಡಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಪ್ರೋಟೀನ್ ಯಾವ್ಯಾವ ಆಹಾರದಲ್ಲಿ ಇರುತ್ತೆ ಅನ್ನೋ ಒಂದು ಲೀಸ್ಟ್ ಇಲ್ಲಿದೆ. ಈ ಆಹಾರದಲ್ಲಿ, ನಿಮ್ಮ ನ್ಯಾಚುರಲ್ ಆಹಾರದಲ್ಲಿ ಪೂರೈಕೆ ಮಾಡೋಕೆ ಆಗ್ತಿಲ್ಲ ಅಂದರೆ, ನೀವು ತುಂಬ ಬ್ಯುಸಿ ಇದ್ದೀರಾ, ನಿಮಗೆ ಕನ್ವೀನಿಯನ್ಸ್ ಬೇಕು, ಈಸಿಯಾಗಿ ಏನಾದರೂ ತಗೊಳ್ಳೋ ಥರ ಬೇಕು ಅಂದರೆ ತಗೋಬೋದು. ಓಕೆ, ಅದರಲ್ಲಿ ನೀವು ವೇ ಪ್ರೋಟೀನ್ ಸ್ವಲ್ಪ ಸೇಫು, ನಿಮಗೆ ಲ್ಯಾಕ್ಟೋಸ್ ಅಲರ್ಜಿ ಇಲ್ಲ ಅಂದರೆ. ಹಾಗೆ ಪಿ ಪ್ರೋಟೀನ್ ಸ್ವಲ್ಪ ಓಕೆ, ಕಿನುವಾ, ಬ್ರೌನ್ ರೈಸ್ ಪ್ರೋಟೀನ್ ಈ ಥರ ಎಲ್ಲ ಬರುತ್ತೆ, ಅದು ಬೇಕಾದ್ರೆ ತಗೋಬೋದು. ಯಾವಾಗ ನಿಮ್ಮ ಆಹಾರದಿಂದ ಪೂರೈಕೆ ಮಾಡೋಕ್ಕಾಗಿಲ್ಲ ಅಂದರೆ ಮಾತ್ರ. ಆಹಾರದಲ್ಲಿ ಯಾವ್ಯಾವ ಆಹಾರದಲ್ಲಿ ಎಷ್ಟೆಷ್ಟು ಪ್ರೋಟೀನ್ ಇದೆ ಅಂತ ಇಲ್ಲಿ ಕಂಪ್ಲೀಟ್ ಲೀಸ್ಟ್ ಕೊಟ್ಟಿದ್ದೀನಿ. ಹಾಗೆ ಒಂದು ಡೀಟೇಲ್ಡ್ ವಿಡಿಯೋ ಕೂಡ ಇದೆ, ಅದನ್ನ ನೋಡೋದು ಮರಿಬೇಡ. ಅದರ ಲಿಂಕ್ ಇಲ್ಲಿ ಹಾಕಿರ್ತೀನಿ. ಯಾಕಂದರೆ ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ ಫಿಟ್ ಮಾಡೋದು ಕಷ್ಟ. ಮಿನಿಮಮ್ 1 kg 1 ಗ್ರಾಮ್ ಪ್ರೋಟೀನ್ ಆದರೂ ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಅಷ್ಟು ನೀವು ಪ್ರೋಟೀನ್ ತೊಗೊಂಡಿಲ್ಲ ಅಂದರೆ, ನೀವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಮಸಲ್ ಲಾಸ್ ಆಗಿಬಿಡುತ್ತೆ. ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಬರೇ ಬೊಜ್ಜು ಕಡಿಮೆ ಮಾಡೋದು ಭಾಳ ಮುಖ್ಯ. ಏನೋ 1 kg ಊಟ ಬಿಟ್ಟು ನಾನು ಬರೇ ತರಕಾರಿ ತಿಂದೆ, ಬರೇ ರಾಗಿ ಗಂಜಿ ಕುಡ್ದೆ, ಅರ್ಧಕ್ಕರ್ಧ ಊಟ ಕಡಿಮೆ ಮಾಡಿ ವೆಯ್ಟ್ ಕಡಿಮೆ ಮಾಡಿಬಿಟ್ಟು ವೀಕ್ ಹಾಕೊಂಡ್ರೆ ಅದು ಪ್ರಾಪರ್ ವೆಯ್ಟ್ ಲಾಸ್ ಅಲ್ಲ. ಇದು ವೆಲ್ನೆಸ್ ಸೆಂಟರ್ಗಳಲ್ಲೆಲ್ಲ ಕೇಟೋ ಡಯಟು ಅಥವಾ ಉಪವಾಸ ಡಯಟು ಅದು ಇದು ಮಾಡಿಸ್ತಾರೆ. 1-2 ವಾರ ವೆಯ್ಟ್ ಕಡಿಮೆ ಆಗ್ತಾರೆ, ಮತ್ತೆ ಅದ್ರ ಡಬಲ್ ವೆಯ್ಟ್ ಗೇನ್ ಆಗ್ತಾರೆ. ಆ ರೀತಿ ಯಾವುದನ್ನು ಮಾಡೋದಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ನೀವು ಊಟದಲ್ಲಿ ಕಡಿಮೆ ಮಾಡಬೇಕಾಗಿರೋದು, ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅದರಿಂದ 20% ಅಷ್ಟೇ ಕ್ಯಾಲರಿ ಡೆಫಿಸಿಟ್ ಕ್ರಿಯೇಟ್ ಮಾಡಬೇಕು. ಮೆಟಬಾಲಿಸಮ್ ಬಂದು 2000 ಕ್ಯಾಲರಿ ಅಂತ ಅನ್ಕೋಣ. ನೀವು 20% ಕಡಿಮೆ ಮಾಡಿದ್ರೆ 1600 ಕ್ಯಾಲರೀಸ್ ಆಗುತ್ತೆ. ವಾಕಿಂಗ್ ಮಾಡಿದ್ರೆ ಒಂದು 10,000 ಸ್ಟೆಪ್ಸ್ ಮಾಡಿದ್ರೆ ಅಲ್ಲಿ ಒಂದು 400ರಿಂದ 500 ಕ್ಯಾಲರಿ ಬರ್ನ್ ಆಯ್ತು ಅಂತ ಅನ್ಕೋಣ. ಹತ್ತತ್ರ ಒಂದು 700-800 ಕ್ಯಾಲರಿ ಆಯ್ತು. ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ ಅಲ್ಲಿ ಒಂದು 350ರಿಂದ 400 ಕ್ಯಾಲರಿ, ಹತ್ತತ್ರ 1200 ಕ್ಯಾಲರಿ. ಒಂದು ವಾರಕ್ಕೆ ಆವರೇಜ್ ಅಂದ್ರೂ ಹತ್ತತ್ರ ಒಂದು 7700 ಕ್ಯಾಲರಿ ಬರ್ನ್ ಮಾಡಿದ್ರೆ ನಿಮಗೆ 1 kg ಕಡಿಮೆ ಆಗುತ್ತೆ. ಸೊ ಈ ಗುರಿ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡಬೇಕು. ನಿಮ್ಮ ದೇಹಕ್ಕೆ ಎಷ್ಟು ಕ್ಯಾಲರೀಸ್ ಬೇಕು ಅಂತ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೋಬೇಕು ಅಂದರೆ ಈ ವೆಬ್ಸೈಟ್ ಇದೆ ಒಂದು, tdecalculator.net ಅಂತ. ನಿಮ್ಮ ಗುರಿಗೆ ತಕ್ಕ ಹಾಗೆ ಹೆಂಗೆ ಬಳಸೋದು ಅಂತ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ನಮ್ಮ ಹತ್ರ ಬಂದರೆ ನಾವೇ ನಿಮ್ಮ ಬಾಡಿಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ನಿಮ್ಮ ದೇಹಕ್ಕೆ ತಕ್ಕಂಗೆ ಎಷ್ಟು ತಿನ್ನಬೇಕು, ಎಷ್ಟು ಕ್ವಾಂಟಿಟಿನಲ್ಲಿ, ಎಷ್ಟು ಪ್ರೋಟೀನ್ಗೆ ಯಾವ ಆಹಾರ ತಿನ್ನಬೇಕು, ಅಥವಾ ಕಾರ್ಬ್ಗೆ ಆಹಾರ ತಿನ್ನಬೇಕು, ಫ್ಯಾಟ್ಗೆ ಯಾವ ಆಹಾರ ತಿನ್ನಬೇಕು, ಇದನ್ನೆಲ್ಲ ಸರಿಯಾಗಿ ನಿಮಗೆ ಗೈಡ್ ಮಾಡ್ತೀವಿ. ನೀವಾಗೆ ಮಾಡ್ಕೊಂಡಾಗ ಇದನ್ನೆಲ್ಲ ಸರಿಯಾಗಿ ಈ ಟೂಲ್ಸ್ ಏನೇನು ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅದನ್ನೆಲ್ಲ ಬಳಸ್ಕೋಬೇಕು ನೀವು. ಓಕೆ, ನಾನು ಏನು ಪದ್ಧತಿಗಳನ್ನ ಮುಚ್ಚಿಡ್ತಾ ಇಲ್ಲ, ಬಟ್ ನಿಮ್ಮ ಕೆಲಸನೂ ಸ್ವಲ್ಪ ಇದೆ. ಎಲ್ಲ ರೆಡಿ ಮಾಡಿ ಕೊಡಬೇಕು ಅಂದರೆ ಅದು ಯೂಶಲಿ ಪ್ರೋಗ್ರಾಮ್ ಜಾಯ್ನ್ ಆಗಬೇಕು ಅವಾಗ. ಓಕೆ, ಆದರೆ ನಾನು ಯಾವುದನ್ನು ಮುಚ್ಚಿಡ್ತಿಲ್ಲ, ನಿಮಗೆ ಏನೇನು ಪದ್ಧತಿಗಳನ್ನ ಫಾಲೋ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೀನಿ. ನಿಮಗೆ ಈಸಿಯಾಗಿ ತಿನ್ನುವಂಥ ಈಗ ಒಂದು ಸ್ಯಾಂಪಲ್ ಡಯಟ್ ಪ್ಲಾನ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಾನೊಬ್ಬ ಕ್ಲೈಂಟ್ ಇದ್ದಾನೆ, ಅವನ ಹತ್ತತ್ರ ಒಂದು 2000 ಕ್ಯಾಲರಿ ಡಯಟ್ ಮಾಡ್ತಾ ಇದ್ದಾನೆ. ಅವ್ನು ಬೆಳಗ್ಗೆ ಹೊತ್ತು ಇವತ್ತು ತಿಂದಿದ್ದವನು ಒಂದು 2 ಪೆಸರಟ್ಟು ತಿಂದ, ಜೊತೆ ನನ್ನ ಚಟ್ನಿ ಜೊತೆ ತಿಂದ. ಓಕೆ, ಪೆಸರಟ್ಟು ಅಂದರೆ ಹೆಸರು ಕಾಳು ದೋಸೆ ಥರ. ಓಕೆ, ಒಳ್ಳೆ ಪ್ರೋಟೀನು ಸಿಗುತ್ತೆ ಅದರಲ್ಲಿ, ಹೊಟ್ಟೆ ತುಂಬಿರೋ ಫೀಲಿಂಗ್ ಕೂಡ ಇರುತ್ತೆ. ಓಕೆ, ಒಂದು ಬ್ರೇಕ್ಫಾಸ್ಟ್ ಆಗೋಯ್ತು. ಆಮೇಲೆ ಅವನು ಮಧ್ಯಾಹ್ನ ಹೊತ್ತು ರಾಗಿ ಮುದ್ದೆ ಜೊತೆ ಚಿಕನ್ ಸಾರು ಏನೋ ತಿಂದ. ಚಿಕನ್ ಒಂದು 150 ಗ್ರಾಮ್ ಮತ್ತು ರಾಗಿ ಮುದ್ದೆ ತಿಂದ. ಜೊತೆನಲ್ಲಿ ಸ್ವಲ್ಪ ಸೊಪ್ಪು ತರಕಾರಿ ಪಲ್ಯ ಅಂತ ಒಂದು ತಿಂದ. ಓಕೆ, ಅಲ್ಲೂ ಅವನಿಗೆ ಪ್ರೋಟೀನು ಮತ್ತು ಕಾರ್ಬು ಎಲ್ಲ ಚೆನ್ನಾಗಿ ಸಿಕ್ತು. ಇನ್ನು ರಾತ್ರಿ ಅವನು ಜೋಳದ ರೊಟ್ಟಿ ಜೊತೆ ಅಲಸಂದೆ ಕಾಳು ಸಾರು ತಿಂದ. ಅಲ್ಲೂ ಒಂದು 20 ಗ್ರಾಮ್ಕಿಂತ ಜಾಸ್ತಿ ಪ್ರೋಟೀನ್ ಬಂತು. ಈ ಸಂಜೆ ಹೊತ್ತು ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸು ಮತ್ತು ಒಂದು ಸ್ವಲ್ಪ ಬಾದಾಮು ತಗೊಂಡ. ಅಲ್ಲೂ ಒಂದು ಸ್ವಲ್ಪ ಪ್ರೋಟೀನ್ ಅಂಶ, ಹೆಲ್ದಿ ಫ್ಯಾಟ್ಗಳು ಬಂತು. ಓಕೆ, ಇದಿಷ್ಟು ಒಂದು ರಫ್. ಓಕೆ, ಬೆಳಗ್ಗೆಯಿಂದ ಸಂಜೆ ತನಕ ಅವ್ನು ತಿಂದಿರೋ ಆಹಾರದಲ್ಲಿ ಒಂದು 20ರಿಂದ 30 ml ಅಷ್ಟು ಆಯಿಲ್ ಕೂಡ ಸೇರ್ಕೊಂಡಿರ್ಬೋದು. ಇದಿಷ್ಟು ಸೇರಿದ್ರೆ ಒಂದು ಅಂದಾಜಷ್ಟು 2000 ಹತ್ರ ಕ್ಯಾಲರೀಸ್ ಆಯಿತು ಅಂತ ಅನ್ಕೋಣ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ನಾನು ಏನಕ್ಕೆ ಈ ಥರ ಉದಾಹರಣೆಗಳು ಕೊಟ್ಟೆ ಅಂದರೆ ರಾಗಿ ಮುದ್ದೆ, ಜೋಳದ ರೊಟ್ಟಿ ಎಲ್ಲ ಅಂದರೆ ನಿಮ್ಮ ಕಲ್ಚರ್ಗೆ ತಕ್ಕಂಗೆ ನೀವು ಡಯಟ್ಗಳನ್ನ ಮಾಡ್ಕೋಬೋದು. ಓಕೆ, ಈಗ ನಾರ್ತ್ ಕರ್ನಾಟಕದವರಿಗೆ ನಾವು ಜೋಳದ ರೊಟ್ಟಿನೂ ಸೇರಿಸಿರ್ತೀವಿ, ಅಥವಾ ರಾಗಿ ತಿನ್ನೋರಿಗೆ ರಾಗಿನೂ ಸೇರಿಸಿರ್ತೀವಿ. ಅನ್ನ ಜಾಸ್ತಿ ತಿನ್ನೋರಿಗೆ, ಈಗ ಮಂಗಳೂರು ಕಡೆಯವರಿಗೆಲ್ಲ ನಾವು ಕುಚಲಕ್ಕಿ, ಬಾಯ್ಲ್ಡ್ ರೈಸು ಅದನ್ನು ಕೂಡ ಅವ್ರ ಡಯಟಲ್ಲಿ ಕೊಟ್ಟಿರ್ತೀವಿ. ಈ ಥರ ನ್ಯಾಚುರಲ್ ಆಹಾರ ತಿಂದೇನೆ ನೀವು ವೆಯ್ಟ್ ಕಡಿಮೆ ಮಾಡ್ಬೋದು. ಬಟ್ ಮೇನ್ ಆಗಿ ನೀವು ಸಿಂಪಲ್ ಮೊದಲನೇ ರೂಲ್ಸ್ ಏನು ಅಂದರೆ ಪ್ರೋಟೀನ್ ಇಂಟೇಕು ಮಿನಿಮಮ್ 1 kg 1 ಗ್ರಾಮ್ ಆದರೂ ಮೇಂಟೈನ್ ಮಾಡಬೇಕು. ಓಕೆ, ನೀವು ಚೆನ್ನಾಗಿ ಸ್ಟ್ರೆಂತ್ ಟ್ರೈನ್ ಮಾಡ್ತಿದ್ದೀರಾ ಅಂದರೆ 1.2, 1.4, 1.6 ಗ್ರಾಮ್ ಜಾಸ್ತಿ ಹೋಗ್ಬೋದು. ಬಟ್ ಅದು ವೀಕ್ ಬೈ ವೀಕ್ ಆಗುತ್ತೆ. ಈಗ ನಾನು ಯಾರಾದರೂ ಒಬ್ಬರಿಗೆ
ಒಂದು 6 ತಿಂಗಳು 1 ವರ್ಷದಲ್ಲಿ ಕಲ್ಸೋದನ್ನ ಒಂದು ವಿಡಿಯೋದಲ್ಲಿ ಫಿಟ್ ಮಾಡೋದು ಕಷ್ಟ. ನೀವು ಅದಕ್ಕೋಸ್ಕರ ನನ್ನ ಎಲ್ಲಾ ವಿಡಿಯೋನ ನೋಡಿ. ಮತ್ತೆ ಈ ಕ್ಯಾಲ್ಕುಲೇಟರ್ ಏನ್ ಹೇಳ್ಕೊಟ್ಟೆ ಅದನ್ನ ತೂಕ ಎಳಿತಾ ಇದ್ದಂಗೆ ಅದನ್ನ ಮತ್ತೆ ರೀಕ್ಯಾಲ್ಕುಲೇಟ್ ಮಾಡ್ತಾ ಇರಬೇಕು. ಓಕೆ, ಒಂದೇ ಡಯಟ್ ನ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಮಾಡ್ಕೊಂಡು ಹೋದ್ರೆ ನೀವು ಚೇಂಜ್ ಆಗೋದಿಲ್ಲ. ಕ್ಯಾಲೋರೀಸ್ ನ ಹೀಗೆ ಅಡ್ಜಸ್ಟ್ ಮಾಡೋದು ಕೂಡ ಬಹಳ ಮುಖ್ಯ. ನಿಮ್ ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಹೆಂಗೆ? ನಿಮ್ಗೊಂದು 30-40 ಕೆಜಿ ಕಡಿಮೆ ಮಾಡಬೇಕು. ಅದನ್ನ ಒಂದು 5-10 ವರ್ಷದಿಂದ ಗೇನ್ ಮಾಡಿದೀರಾ. ಅದಕ್ಕೆ ಒಂದು ಕಡಿಮೆ ಮಾಡೋದಕ್ಕೆ ಒಂದು 6-7 ತಿಂಗಳು 8-9 ತಿಂಗಳಾದ್ರೂ ಟೈಮ್ ಕೊಡಬೇಕು. ಅಂತ ಇಲ್ಲಿ ಹೆಂಗಂದ್ರೆ ಕೋಚಿಂಗ್ ಅನ್ನೋದು ನಾವು ಯಾರಿಗೆ ಕೋಚ್ ಮಾಡಿದಾಗ 2 ಕೈ ಸೇರಿದ್ರೆ ಚಪ್ಪಾಳೆ. ಅಂದ್ರೆ ನಾವು ಕೋಚ್ ಆಗಿ ಒಬ್ಬ ಟೀಚರ್ ಆಗಿ ಏನ್ ಸರಿ ಏನ್ ತಪ್ಪು ಎಲ್ಲ ಗೈಡ್ ಮಾಡ್ಬೋದು. ನೀವು ಒಬ್ಬ ಸ್ಟೂಡೆಂಟ್ ಆಗಿ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ತಿದ್ರೆ ಪ್ರತಿ ವಾರ ನಮಗೆ ತಪ್ಪದೆ ಅಪ್ಡೇಟ್ ಮಾಡ್ತಾ ಇದ್ದಾಗ ನಾವು ನಿಮ್ಮನ್ನ ಕರೆಕ್ಟ್ ಮಾಡಿ ಒಂದು ಸರಿಯಾದ ದಾರಿನಲ್ಲಿ ನಡೆಸಿ ನಿಮ್ಮ ಗುರಿ ತಲುಪೋದಕ್ಕೆ ಹೆಲ್ಪ್ ಮಾಡ್ಬೋದು. ಸೊ ಹಾಗೆ ನಿಮಗೆ PCOD, ಥೈರಾಯ್ಡ್, ಡಯಾಬಿಟೀಸ್ ಈ ರೀತಿ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಇಲ್ಲಿ ಹೇಳಿರುವಂತಹ ಆಹಾರ ಕ್ರಮ ಏನಿದೆ ಇದು ಸೂಟ್ ಆಗದೇನೋ ಇರ್ಬೋದು. ಅಂದ್ರೆ ಕೆಲವೊಂದು ಹೈ ಕಾರ್ಬೋಹೈಡ್ರೇಟ್ ಫುಡ್ ನ ತುಂಬಾ ಜಾಸ್ತಿ ತಗೊಳ್ಳೋದು ಕೂಡ ಇದಕ್ಕೆಲ್ಲ ಸೂಟ್ ಆಗೋದಿಲ್ಲ ಈ ರೀತಿ ಟೈಪ್ ಆಫ್ ಇಶ್ಯೂಸ್ ಇರೋರಿಗೆ. ಓಕೆ, ಹಾಗೆ ಥೈರಾಯ್ಡ್ ಇರೋರಿಗೆ ಕೆಲವೊಂದು ಆಹಾರಗಳನ್ನ ಕಡಿಮೆ ತಿನ್ಬೇಕು. ಹಾಗೆ PCOD ಇರೋರಿಗೆ ಕೆಲವೊಂದು ಡಿಫ್ರೆಂಟ್ ಹಾರ್ಮೋನ್ ಬ್ಯಾಲೆನ್ಸ್ ನ ಇಂಪ್ರೂವ್ ಮಾಡುವಂತಹ ಆಹಾರಗಳನ್ನ ಸೇರಿಸ್ಕೋಬೇಕು. ಹಾಗೆ ಡಯಾಬಿಟಿಸ್ ಇರೋರಿಗೆ ಫೈಬರ್ ಹೆಚ್ಚಿರುವಂತಹ ಆಹಾರ, ಮತ್ತೆ ನಿಮ್ಮ ಸಟೈಟಿ ಅಂದ್ರೆ ಹಸಿವನ್ನ ಕಡಿಮೆ ಮಾಡುವಂತಹ ಆಹಾರ, ಈ ರೀತಿ ಪ್ರತಿಯೊಂದು ಹೆಲ್ತ್ ಇಶ್ಯೂಸ್ಗೂ ಬೇರೆ ಬೇರೆ ರೀತಿಯ ಡಯಟ್ ಪ್ಲಾನಿಂಗ್ ಇರುತ್ತೆ, ಬೇರೆ ಬೇರೆ ರೀತಿಯ ಕರೆಕ್ಷನ್ ಇರುತ್ತೆ. ನಿಮ್ಮ ಬಾಡಿ ಅದಕ್ಕೆ ಹೆಂಗ್ ರೆಸ್ಪಾಂಡ್ ಆಗ್ತಿದೆ ಅಂತ ನೋಡಿಕೊಂಡು ಅದನ್ನ ಡಿಫ್ರೆಂಟ್ ಆಗಿ ನಾವು ಕರೆಕ್ಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಫ್ಯಾಟಿ ಲಿವರ್ ಇದ್ರೆ ಅದಕ್ಕೆ ಬೇರೆ ಸಿಸ್ಟಮ್ ಇರುತ್ತೆ, ಯೂರಿಕ್ ಆಸಿಡ್ ಇದ್ರೆ ಅದಕ್ಕೆ ಬೇರೆ ಸಿಸ್ಟಮ್ ಇರುತ್ತೆ, ಹೈ ಯೂರಿಕ್ ಆಸಿಡ್ ಇದ್ರೆ ಅದಕ್ಕೆ ಬೇರೆ ಸಿಸ್ಟಮ್ ಇರುತ್ತೆ, ಹೈ ಕೊಲೆಸ್ಟ್ರಾಲ್ ಇದ್ರೆ ಅದನ್ನ ಬೇರೆ ತರ ಟ್ರೀಟ್ ಮಾಡಬೇಕಾಗುತ್ತೆ. ಅದಕ್ಕೆ ಯೂಶಲಿ ನಾವು ಎಲ್ಲರಿಗೂ ನಾವು ಬ್ಲಡ್ ಟೆಸ್ಟ್ ಮಾಡಿನೇ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅನ್ಕೋತೀವಿ. ಬಟ್ ಕೆಲವೊಬ್ರು ಬ್ಲಡ್ ಟೆಸ್ಟ್ ಖರ್ಚು ಮಾಡೋದಕ್ಕೂ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಬರೇ ಹೆಲ್ದಿ ಲೈಫ್ ಸ್ಟೈಲ್ ಹೆಂಗಿದ್ರು ಗೈಡ್ ಮಾಡ್ತಿದೀವಿ. ಕೆಲವೊಬ್ರು ಬ್ಲಡ್ ಟೆಸ್ಟ್ ಖರ್ಚು ಮಾಡಕ್ ಕಷ್ಟ ಆಗುತ್ತೆ ಅಂದ್ರೆ ನಾವು ಜಾಸ್ತಿ ಫೋರ್ಸ್ ಮಾಡೋದಿಲ್ಲ. ಬಟ್ ನಿಮಗೆ ಬ್ಲಡ್ ಟೆಸ್ಟ್ ಯಾವ ತರ ಮಾಡಬೇಕು ಅಂದ್ರೆ ನಿಮ್ಮ ಬಜೆಟ್ ಕಡಿಮೆ ಇದ್ರೆ ಈ ಟೆಸ್ಟ್ಗಳನ್ನ ಮಾಡಿಸಿ. HbA1c ಮತ್ತೆ ಥೈರಾಯ್ಡ್ ಪ್ರೊಫೈಲ್ ಮತ್ತೆ ಲಿಪಿಡ್ ಪ್ರೊಫೈಲ್. ಹಾಗೆ ನಿಮ್ಮ ಬಜೆಟ್ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಎಲ್ಲದು ಇಲ್ಲಿ ಮೆನ್ಷನ್ ಮಾಡಿರುವಂತಹ ಲೀಸ್ಟ್ ಆಫ್ ಟೆಸ್ಟ್ಗಳನ್ನ ಮಾಡಿಸ್ಬೋದು ನೀವು. ಅದರಲ್ಲಿ ಕೊಲೆಸ್ಟ್ರಾಲ್, ಲಿಪಿಡ್ ಪ್ರೊಫೈಲ್, ವಿಟಮಿನ್ಸ್ ನಿಮ್ಮ ಬಾಡಿನಲ್ಲಿ ಕೊರತೆ ಇದ್ರೆ, ವಿಟಮಿನ್ ಕೊರತೆ ಇದ್ರೂ ಕೂಡ ನಿಮಗೆ ವೆಯ್ಟ್ ಲಾಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಮೂಡ್ ಸ್ವಲ್ಪ ಲೋ ಇರುತ್ತೆ. ಕೆಲವೊಬ್ರು ಹಿಗ್ಗಮುಗ್ಗ ತಿನ್ನೋದಕ್ಕೆ ಕಾರಣನೇ ಅವರ ಮೂಡ್ ಡಿಸಾರ್ಡರ್ಸ್. ಅಂದ್ರೆ ಕೆಲವೊಬ್ಬರಿಗೆ ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಈ ತರ ಹಲವಷ್ಟು ತೊಂದರೆಗಳಿರುತ್ತೆ. ಅದು ಅವರು ಡಯಾಗ್ನೋಸ್ ಆಗಿರೋದಿಲ್ಲ. ಓಕೆ, ಕೆಲವೊಂದು ವಿಟಮಿನ್ ಡೆಫಿಷಿಯನ್ಸಿಗಳು ಕೂಡ ನಮ್ಮ ಮೂಡ್ ಡಿಸಾರ್ಡರ್ಗೆ ಕಾರಣ ಆಗಿರುತ್ತೆ. ಓಕೆ, ತುಂಬಾ ಪ್ರೋಟೀನ್ ಕಡಿಮೆ ತಗೊಳ್ಳೋದ್ರಿಂದ ಕೆಲವೊಬ್ರಿಗೆ ಹೆಂಗಂದ್ರೆ ಹೊಟ್ಟೆ ಹಸು ಜಾಸ್ತಿ ಇರುತ್ತೆ, ಸ್ವಲ್ಪ ಅವಶ್ಯಕತೆಗಿಂತ ಜಾಸ್ತಿ ತಿಂತಾರೆ. ಅಂದ್ರೆ ಪ್ರೋಟೀನ್ ನಲ್ಲಿ ಈಗ ಟ್ರಿಪ್ಟೋಫನ್ ಅಂತಿರುತ್ತೆ, ಅದು ನಮ್ಮ ಹೊಟ್ಟೆನಲ್ಲಿ ಸೆರೋಟೋನಿನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೆರೋಟೋನಿನ್ ಇಲ್ಲ ಅಂದ್ರೆ ನಿಮ್ಮ ಮೂಡ್ ಲೋ ಇರುತ್ತೆ. ಸೊ ಹೀಗೆ ಹಲವಾರು ವಿಷಯಗಳಿದೆ. ಓಕೆ, ವೆಯ್ಟ್ ಲಾಸ್ ಅಂದಿದ್ ಮಾತ್ರಕ್ಕೆ ಕಡಿಮೆ ತಿಂದ್ಬಿಡೋದು ಹಂಗಂದಿದ್ರೆ ನಾವೆಲ್ಲ ಕೆಲಸ ಬಿಟ್ಟು ಮನೆಗೆ ಕೂರ್ಬೇಕಿತ್ತು. ಬರೀ ಎಲ್ಲರೂ ಕಡಿಮೆ ತಿಂದು ಸಣ್ಣ ಆಗೋ ತರ ಇದ್ಬಿಟ್ಟಿದ್ರೆ ಆ ತರ ಇರೋದಿಲ್ಲ. ನೀವು ತಿನ್ನೋ ಆಹಾರ ನಿಮಗೆ ಹೊಟ್ಟೆ ತುಂಬಿರೋ ಫೀಲಿಂಗ್ ಕೊಡಬೇಕು, ನಿಮಗೆ ಒದ್ದಾಟ ಆಗೋ ತರ ಇರಬಾರ್ದು. ನಮ್ಮ ಕ್ಲೈಂಟ್ಗಳೆಲ್ಲ ಏನ್ ಹೇಳ್ತಾರೆ ನಿಮಗೆ ಎಲ್ಲ ಇಂಟರ್ವ್ಯೂದಲ್ಲಿ, ಡಯಟ್ ಮಾಡದೇ ತರನೇ ಇಲ್ಲ, ಡಯಟ್ ಮಾಡೋ ತರನೇ ಅನಿಸ್ತಿಲ್ಲ, ನೀವು ಕೊಡೋದು ನಾನು ತಿನ್ನೋದಕ್ಕಿಂತ ಜಾಸ್ತಿ ಇದೆ ಆದ್ರೂ ವೆಯ್ಟ್ ಕಡಿಮೆ ಆಗ್ತಿದೆ ಹೇಗೆ ಅಂತೆಲ್ಲ ಕೇಳ್ತಿರ್ತಾರೆ, ನೋಡಿರ್ತೀರಾ ನೀವು. ಸೊ ಅದು ಬಿಕಾಸ್ ಆ ರೀತಿ ಕ್ವಾಲಿಟಿ ಫುಡ್ಗಳನ್ನ ತಗೊಂಡಾಗ ನಿಮ್ಗೆ ಹೊಟ್ಟೆ ಹಸಿಯಲ್ಲ, ನಿಮ್ಮ ಚರ್ಮಕ್ಕೆ, ಸ್ಕಿನ್ಗೆ, ನಿಮ್ಮ ಮಾಂಸಖಂಡಗಳು ಬಿಲ್ಡ್ ಆಗಿ ಫಿಟ್ ಆಗ್ತೀರಾ. ಓಕೆ, ಸೊ ಯಾವಾಗ್ಲೂ ಬೊಜ್ಜು ಕಡಿಮೆ ಮಾಡಿ ಮಸಲ್ ಜಾಸ್ತಿ ಆದಾಗ ನೀವು ನೋಡೋದಕ್ಕೆ ಅಂದ್ರೆ 5 kg ಕಡಿಮೆ ಆದ್ರೂ 10 kg ಕಡಿಮೆ ಆಗಿರೋ ತರ ಫಿಟ್ನೆಸ್ ಎದ್ದು ಕಾಣುತ್ತೆ. ಓಕೆ, ನೀವು ಅದೇ ಸುಮ್ಮನೆ ಊಟ ಬಿಟ್ಟು ಶೇಕ್ ಕುಡಿದು ಅಥವಾ ಓಡಿ ಗಿಡಿ ತುಂಬಾ ರಾಂಗ್ ವೇನಲ್ಲಿ ವೆಯ್ಟ್ ಲಾಸ್ ಮಾಡಿದ್ರೆ ವೀಕ್ ಆಗಿ ಕಾಣ್ತೀರಾ, ಫಿಟ್ನೆಸ್ ಕಾಣೋದಿಲ್ಲ. ಒಳಗಡೆಯಿಂದ ನಿಮ್ಮ ಬಾಡಿನಲ್ಲಿ ಈಗ ಪ್ರಾಪರ್ ಆಗಿ ಎಕ್ಸರ್ಸೈಸ್ ಮಾಡಿ ಒಳ್ಳೆ ಕ್ವಾಲಿಟಿ ಆಹಾರ ತಿಂದು ಫಿಟ್ ಆಗೋದನ್ನ ಪ್ರಾಪರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾರೆ. ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಎಲ್ಲಾ ರೆಫರೆನ್ಸ್ ವಿಡಿಯೋಗಳನ್ನ ನೋಡಿ ಅದರಲ್ಲಿ ಇರುವಂತಹ ಎಲ್ಲಾ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಒಂದ್ 2 ದಿನ ಟೈಮ್ ಸ್ಪೆಂಡ್ ಮಾಡಿ ನನ್ನ ಯೂಟ್ಯೂಬ್ ನಲ್ಲಿರುವಂತಹ ಎಲ್ಲಾ ವಿಡಿಯೋ ನೋಡಿ ಅದರಲ್ಲಿರೋ ಎಜುಕೇಶನಲ್ ವಿಡಿಯೋಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಫಾಲೋ ಮಾಡಿ. ನಿಮ್ಮ ಜರ್ನಿನಲ್ಲಿ ಏನೇನ್ ಫಾಲೋ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ನನ್ನ ಟ್ಯಾಗ್ ಮಾಡ್ಬೋದು. ನಾನು ನಿಮ್ ಜರ್ನಿನ ನೋಡ್ತೀನಿ ಫ್ರೀ ಆದಾಗ. ಪ್ರೊಫೆಷನಲ್ ಆಗಿ ಯಾವುದೇ ತಪ್ಪುಗಳನ್ನ ಮಾಡದೆ ಈ ಗುರಿನ ತಲುಪಬೇಕು. ನಾನು ಪ್ರತಿ ವರ್ಷ ಹೊಸ ವರ್ಷಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಮಧ್ಯದಲ್ಲಿ ಬಿಟ್ಬಿಡ್ತೀನಿ.
ಈ ವರ್ಷ ಆದ್ರೂ ನಾನು ಸೀರಿಯಸ್ ಆಗಿ ಮಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ಸಿದ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನಂಬರಲ್ಲಿ ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ನಿಮ್ಮ ಬಗ್ಗೆ ಒಂದಿಷ್ಟು ಬೇಸಿಕ್ ಕ್ವಶನ್ಸ್ನ ಕೇಳ್ತಾರೆ. ನಿಮ್ಮ ಹೈಟು, ವೆಯ್ಟು, ಮೆಜರ್ಮೆಂಟು, ನೀವು ಯಾವ ಪ್ಯಾಕೇಜ್ ನಿಮ್ಮ ಬಜೆಟಿಗೆ ಸೂಟ್ ಆಗುತ್ತೆ, ಆಮೇಲೆ ನೀವು ಯಾವ ಊರಲ್ಲಿದ್ದೀರಾ, ಈ ತರ ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳನ್ನ ನಮ್ಮ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಆ ಡೀಟೇಲ್ಸ್ ಒಬ್ರು ಕೋಚ್ಗೆ ಹೋಗುತ್ತೆ. ಆಮೇಲೆ ನಿಮಗೆ ನಮ್ಮ ನಂಬರಿಂದ ಒಂದು ಮೆಸೇಜ್ ಬರುತ್ತೆ, ಈ ಕೋಚ್ಗೆ ನಿಮ್ಮ ಡೀಟೇಲ್ಸ್ ಹೋಗಿದೆ, ಅವ್ರ ನಂಬರು ಮತ್ತು ಅವ್ರ ಹೆಸರು ಹಾಕಿ ಕಳಿಸ್ತೀವಿ. ಆಮೇಲೆ ಒಂದಿನದಲ್ಲಿ ಆ ಕೋಚ್ ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಿಮಗೆ ನಮ್ಮ ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನಿಮ್ಮ ಬಗ್ಗೆ ಎಲ್ಲ ಒಂದಿಷ್ಟು ಇನ್ಫಾರ್ಮೇಶನ್ ಕೇಳಿ ನಿಮಗೆ ಹೀಗೆ ವರ್ಕ್ ಆಗುತ್ತೆ ಅಂತ ಒಂದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಗೈಡ್ಲೈನ್ಸ್ ಕೊಟ್ಟು ಆಮೇಲೆ ನಮ್ಮ ಪ್ರೋಗ್ರಾಮ್ ಜಾಯಿನ್ ಆಗೋದಕ್ಕೆ ಪೇಮೆಂಟ್ ಆಪ್ಷನ್ ಎಲ್ಲ ಆಮೇಲೆ ಹೇಳ್ತಾರೆ. ಪ್ರೆಸೆಂಟ್ ಪ್ರೋಗ್ರಾಮ್ ಬಂದು ಬೇಸಿಕ್ ಪ್ಲಾನ್ ಮತ್ತೆ ಸ್ಟ್ಯಾಂಡರ್ಡ್ ಪ್ಲಾನ್ ಅಂತ ಇರುತ್ತೆ. ಬೇಸಿಕ್ ಪ್ಲಾನ್ ಅಂದ್ರೆ 8 ವಾರ, ಸ್ಟ್ಯಾಂಡರ್ಡ್ ಪ್ಲಾನ್ ಅಂದ್ರೆ 12 ವಾರ. ಇದನ್ನ ನನ್ನ ಟೀಮ್ ಕೋಚ್ಗಳು ಗೈಡ್ ಮಾಡ್ತಾರೆ. ಹಾಗೆ ಪ್ರೀಮಿಯಂ ಪ್ಲಾನ್ ಮತ್ತು VIP ಪ್ಲಾನ್ ಅಂತ ಇರುತ್ತೆ, ಅದನ್ನ ನಾನು ಗೈಡ್ ಮಾಡ್ತೀನಿ ನನ್ನ ಕ್ಲೈಂಟ್ಸ್ಗಳಿಗೆ. ಸೊ ಆಲ್ ದ ಬೆಸ್ಟ್. ನಿಮಗೂ ಹೊಸ ವರ್ಷದಲ್ಲಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲ ರೆಫರೆನ್ಸ್ ವಿಷಯಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಅದ್ರ ಪ್ರಕಾರ ಕರೆಕ್ಟಾಗಿ ವಾಕಿಂಗ್, ಪ್ರೋಟೀನ್ ಇಂಟೇಕ್, ಮತ್ತೆ ಎಕ್ಸಸೈಸ್, ನಿದ್ದೆ, ಫೀಡಿಂಗ್ ವಿಂಡೋ, ಆಹಾರದ ಫೀಡಿಂಗ್ ವಿಂಡೋ, ಇದೆಲ್ಲದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಡೆಫಿನೆಟ್ಲಿ ವೆಯ್ಟ್ ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಟೈಟ್ ಡ್ರೆಸ್ ಅಲ್ಲಿ ಫೋಟೋ ತಕೊಂಡಿರಿ, ಫ್ರಂಟ್ ಸೈಡ್ ಬ್ಯಾಕ್ ಒಂದು ಫೋಟೋ ತಕೊಂಡಿರಿ. ಎವ್ರಿ 3 ವಾರಕ್ಕೆ ಅದೇ ಡ್ರೆಸ್ ಅಲ್ಲಿ ಫೋಟೋ ತಕೊಳ್ಳಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ನಮ್ಮ ಕ್ಲೈಂಟ್ಗಳಲ್ಲಿ ನಾವು ಸೇಮ್ ಡ್ರೆಸ್ ಅಲ್ಲಿ ಕೆಲವೊಂದ್ಸಲ ಫೋಟೋ ಹಾಕೋದು ಏನಕ್ಕೆ ಅಂದ್ರೆ, ಸೇಮ್ ಡ್ರೆಸ್ ಅಲ್ಲಿ ಫೋಟೋ ತೆಗೆದಾಗ ನಿಮಗೆ ಆ ಡ್ರೆಸ್ ಲೂಸ್ ಆಗ್ತಾ ಬರೋದು ಗೊತ್ತಾಗುತ್ತೆ. ಮತ್ತೆ ಮೆಜರ್ಮೆಂಟ್ ಟೇಪ್ ಇದ್ರೆ ಮೆಜರ್ಮೆಂಟ್ ತಗೊಳ್ಳಿ. ಓಕೆ, ಸುಮ್ಮನೆ ತೂಕದ ವೆಯ್ಟ್ ಸ್ಕೇಲ್ ಅಲ್ಲಿ ತೂಕ ಕಡಿಮೆ ಆಗಿಲ್ಲ ಅಂದ್ರೆ ದಿನ ವಾರ ಅಳ್ತಾ ಕುತ್ಕೊಳ್ಳೋದಲ್ಲ. ಹುಡುಗಿಯರಿಗೆ ಕೆಲವೊಂದ್ಸಲ ಪೀರಿಯಡ್ ಎಲ್ಲ ಬಂದಾಗ ವೆಯ್ಟ್ ಗೇನ್ ಆಗ್ಬೋದು, ಬ್ಲೋಟಿಂಗ್ ಇರುತ್ತೆ, ಈ ತರ ಇರುತ್ತೆ, ವಾರ ಏರಿಳಿತಗಳಿರುತ್ತೆ. ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಬಾರ್ದು. ನೀವು ಏನು ಒಂದು ಗುರಿ ಇಟ್ಕೊಂಡಿದ್ದೀರಾ, ತಲೆನಲ್ಲಿ ನಿಮ್ಮ ಗುರಿ ಬಗ್ಗೆ ಗಮನ ಇಟ್ಕೊಂಡು ಸೀರಿಯಸ್ ಆಗಿ ಮಾಡಿ, ಡೆಫಿನೆಟ್ಲಿ ಗುರಿ ತಲುಪ್ತೀರಾ. ಓಕೆ, ನಮ್ಮ ಪ್ರೋಗ್ರಾಮ್ ಜಾಯಿನ್ ಆಗಲೇಬೇಕು ಅನ್ನೋ ಏನು ಉದ್ದೇಶ ಇಲ್ಲ. ನಿಮ್ಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ, ನಿಮಗೆ ಪ್ರೊಫೆಷನಲ್ ಆಗಿ ಹೆಲ್ಪ್ ಬೇಕು ಅಂದ್ರೆ ಜಾಯಿನ್ ಆಗಿ. ಇಲ್ಲ ಅಂದ್ರೆ ಒಂದು 2-3 ದಿನ ಕುತ್ಕೊಂಡು ನನ್ನ ಎಲ್ಲ ವಿಡಿಯೋಸ್ ನೋಡಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಟಿಪ್ಸ್, ನಾನು ಹೇಳಿರೋ ಟಿಪ್ಸ್ ಎಲ್ಲ ಬರ್ಕೊಂಡು ಅದನ್ನ ಫಾಲೋ ಮಾಡಿ, ಡೆಫಿನೆಟ್ಲಿ ಗುರಿ ತಲುಪ್ತೀರಾ. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.